ಸಮಸ್ತ ನಾಡಿನ ಜನತೆಗೆ ಮತ್ತು ರೈತ ಬಾಂಧವರಿಗೆ ನನ್ನ ನಮನಗಳು. ಏನು ಬಿಡದಿ ಬಳಿ ಕಂಚೂರಿನಹಳ್ಳಿ ಮತ್ತು ಬೈರ್ಬಂಗ್ಲಾ ಪ್ರದೇಶದಲ್ಲಿ 9,600 ಎಕರೆ 9,600 ಎಕರೆ ಕೃಷಿ ಪ್ರದೇಶವನ್ನು ಏನು ಆಕ್ರಮಣ ಮಾಡ್ಕೊಳ್ತಾ ಇದ್ದಾರೆ, ಏನು ವಶಪಡಿಸ್ಕೊಳ್ತಾ ಇದ್ದಾರೆ, ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ, ಭೂ ಸ್ವಾಧೀನ ಮಾಡ್ಕೊಳ್ತಿದ್ದಾರೆ. ಇದಕ್ಕೆ ಮೊದಲನೇದಾಗಿ ನನ್ನ ವಿರೋಧಗಳು. ಹೆಂಗೋ ಜನ 5 ಕುಂಟೆ ಇರ್ಬೋದು, 10 ಕುಂಟೆ ಇರ್ಬೋದು, ಅರ್ಧ ಎಕರೆ ಇರ್ಬೋದು ಅಥವಾ 1 ಎಕರೆ ಇರ್ಬೋದು, ಈ ಭೂ ಪ್ರದೇಶಗಳಲ್ಲಿ ಹೈನುಗಾರಿಕೆ, ಕುರಿ ಮೇಕೆ ಸಾಕಾಣಿಕೆ ಇರ್ಬೋದು, ದನ ಹೆಂಗೋ ಕಟ್ಕೊಂಡು ಹಾಲು ಕರ್ಕೊಂಡು ಜೀವನ ನಡೆಸ್ತಾ ಇದ್ರು. ಹಾಗೆ ಕೃಷಿ ಮಾಡ್ಕೊಂಡು, ತರಕಾರಿ ಬೆಳ್ಕೊಂಡು, ಹೂ ಬೆಳ್ಕೊಂಡು, ರೇಷ್ಮೆ ಬೆಳ್ಕೊಂಡು ತುಂಬ ಚೆನ್ನಾಗಿ ಜನ ಎಲ್ಲ ಹಣ್ಣು ಹಂಪಲುಗಳನ್ನೂ ಬೆಳೆದಿದ್ದಾರೆ. ತುಂಬ ಚೆನ್ನಾಗಿ ಜೀವನ ನಡೆಸ್ತಾ ಇದ್ರು. ಇದಕ್ಕೆ ಈ ರಿಯಲ್ ಎಸ್ಟೇಟ್ ದಂಧೆಕೋರರ ಕಣ್ಬಿದ್ದು ಜನರ ಬದುಕು ಬೀದಿಗೆ ಬರೋ ಹಂತಕ್ಕೆ ತಂದಿಟ್ಟಿದ್ದಾರೆ. ಏನು ಬಿಡದಿಲಿ ಟೌನ್ಶಿಪ್ ಮಾಡೋಕ್ಕೋಸ್ಕರ 9,600 ಎಕರೆ ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಭೂಮಿನ ವಶಪಡಿಸ್ಕೊಂಡಿದ್ದಾರೆ. ಇದಕ್ಕೆ ಎಲ್ಲ ನಾಡಿನ ಜನರು ವಿರೋಧ ವ್ಯಕ್ತಪಡಿಸಲೇಬೇಕು. 9,600 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ಮಾಡ್ತೀವಿ ಅಂತ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಹೊರಟಿದ್ದಾರೆ ರಾಜ್ಯ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ರವರು. ಏನು ಡಿ ಕೆ ಶಿವಕುಮಾರ್ ಅವರು ರೈತರು ಬಡಿತರ ಬಡೀಲಿ, ನನ್ನ ಬಟ್ಟೆ ಹರಿದಾಕ್ಲಿ, ನಾನು ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಏನು ಉದ್ದಟತನದಿಂದ ಹೇಳಿಕೆ ಕೊಡ್ತಾರೆ. ಇದನ್ನೆಲ್ಲರೂ ವಿರೋಧ ವ್ಯಕ್ತಪಡಿಸಲೇಬೇಕು. ಹೆಂಗೋ ಜನ ಜೀವನ ಸುಗಮವಾಗಿ ಸುಲಲಿತವಾಗಿ ನಡೆಸ್ತಾ ಇದ್ರು. ಅವರಿಂದನೂ ಈಗ ವರ್ಷಗಳ ಕಾಲ ಆಯಿತು, 1.5-2 ವರ್ಷದಿಂದ ರೈತರಿರ್ಬೋದು ಅಥವಾ ರೈತ ಮುಖಂಡರಿರ್ಬೋದು, ರೈತ ಸಂಘ ಇರ್ಬೋದು, ಇದ್ರ ಬಗ್ಗೆ ಇದು ಬೇಡ ಅಂತ ವಿರೋಧ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಆದರೂ ಮಣಿಯದ ರಾಜ್ಯ ಸರ್ಕಾರ ನಾವು ಮಾಡೇ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ, ನೀವು ಟೌನ್ಶಿಪ್ ಮಾಡೋಕ್ಕೆ ಇಲ್ಲೇ ಸೂರ್ಯ ಸಿಟಿ ಅಂತ ಮಾಡಿ ಸಾವಿರಾರು ಎಕರೆ ಹಂಗೆ ಖಾಲಿ ಬಿಟ್ಟಿದ್ದೀರಾ. ಈಗ ಹೆಂಗೋ ಜನರು ತಮ್ಮ ಕೃಷಿ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ, ಹಸು ದನ ಕರ ಎಮ್ಮೆಗಳು ಸಾಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಅವ್ರ ಜೀವನನೂ ಬೀದಿಗೆ ತರಬೇಕು ಅಂತ ಹೊರಟುಬಿಟ್ಟಿದ್ದೀರಾ. ಇಲ್ಲೇ ನಿಮ್ಮ ಸೂರ್ಯ ಸಿಟಿಲಿ ಏನು ನೀವು ಟೌನ್ಶಿಪ್ ಮಾಡ್ತಿರೋ ಬೆಂಗಳೂರಲ್ಲಿರಕ್ಕಂಥ ಭೂಮಿಗಳಲ್ಲೇ ಮಾಡಿ. ಯಾಕೆ ನೀವು ಇನ್ನೊಂದು ಉಪನಗರ ಮಾಡೋಕ್ಕೋಸ್ಕರ ಹೋಗ್ತೀರಾ? ನಿಮ್ಮ ರಿಯಲ್ ಎಸ್ಟೇಟ್ ಮಾಡೋಕ್ಕೋಸ್ಕರ ರೈತರ ಜೀವನವನ್ನು ನೀವು ಬೀದಿಗೆ ತರಬೇಕಾ? ಏನು ಬಾಯಿ ಬಿಟ್ಟರೆ ನೀವು ಬ್ರ್ಯಾಂಡ್ ಬೆಂಗಳೂರು ಅಂತ ಬಾಯಿ ಬಡ್ಕೊಳ್ತೀರಾ. ಒಂದು ರಸ್ತೆನೂ ಚೆನ್ನಾಗಿಲ್ಲ, ಎಲ್ಲ ರಸ್ತೆಗಳು ಗುಂಡಿ. ಯಾರೇ ಹೋಗಲಿ, ಯಾರೇ ಪ್ರಯಾಣ ಮಾಡಲಿ ಅವ್ರಿಗೆಲ್ಲ ಬೆನ್ನೋ ಬಂದುಬಿಡ್ಬೇಕು, ಆ ರೀತಿ ಮಾಡಿಟ್ಟಿದ್ದೀರಾ ರಸ್ತೆಗಳನ್ನ. ಫಸ್ಟು ಇದು ಮಾಡಿ ಸ್ವಾಮಿ, ಈ ತೆರಿಗೆ ಏನು ವಸೂಲಿ ಮಾಡ್ತೀರಾ ರಸ್ತೆ ತೆರಿಗೆನ, ಫಸ್ಟು ರೋಡ್ಗಳನ್ನ ಚೆನ್ನಾಗಿ ಮಾಡಿ, ಆಮೇಲೆ ನೀವು ಟೌನ್ಶಿಪ್ ಕಟ್ಟೋರಂತೆ. ಚರಂಡಿಗಳನ್ನ ಮಳೆ ಹೋದರೆ ಹರ್ಕೊಬತ್ತಾವಲ್ಲ, ಚರಂಡಿಯಿಂದ ರಸ್ತೆಗೆ ನೀರು, ಅದನ್ನ ಸರಿಪಡಿಸಿ. ಬೆಂಗಳೂರಿನಂಥ ಮಹಾನಗರದಲ್ಲಿ ನೀವು ರಸ್ತೆ ಚರಂಡಿಗಳನ್ನೇ ಸರಿಯಾಗಿ ಮಾಡೋಕ್ಕಾಗಿಲ್ಲ, ಟೌನ್ಶಿಪ್ ಮಾಡ್ತೀವಿ ಅಂತ ಹೊರಟಿದ್ದೀರಾ. ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಇದೆ, ಅಟ್ಟಿ ಹಸ್ಕೊಂಡು ನಿಂತಿದ್ರು ಪರ್ವತಕ್ಕೆ ಹುಲ್ಲಾಕಿದ್ರಂತೆ ಅನ್ನೋ ಥರಕ್ಕೆ ತಮ್ಮ ಬ್ರ್ಯಾಂಡ್ ಬೆಂಗಳೂರು ಅಂತ ಬಾಯಿ ಬಡಿತಾ ಇರ್ತೀರ. ಇದೇ ಚರಂಡಿನೇ ಇಲ್ಲ, ಮೂಲ ಸೌಕರ್ಯ ಆದ ಚರಂಡಿ ಮತ್ತು ರಸ್ತೆಗಳೇ ಗುಂಡಿ ಬಿದ್ದೋಗ್ಬಿಟ್ಟಿದೆ. ಅದು ಬಿಟ್ಬಿಟ್ಟು ನೀವು ಟೌನ್ಶಿಪ್ ಮಾಡ್ತೀವಿ ಅಂತ ರೈತರು ಹೆಂಗೋ ಜೀವನ ನಡೆಸ್ತಾ ಇದ್ದಾರೆ, ಆ ಭೂಮಿನ ಕಿತ್ಕೊಳ್ಳೋಕೆ ಹೊರಟಿದ್ದಾರಲ್ಲ. ರೈತರ ಶಾಪ ಮತ್ತು ಕಣ್ಣೀರು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ರೈತರ ಶಾಪ ಮತ್ತು ಕಣ್ಣೀರು ಈ ಪ್ರಾಜೆಕ್ಟ್ ಏನಿದೆ, ಈ ಯೋಜನೆ ಏನಿದೆ, ನೀವು ಹಿಂದಕ್ಕೆ ತಗೊಳ್ದೆ ಹೋದರೆ ನಿಮಗೆ ಅವರ ಶಾಪ ಮತ್ತು ಕಣ್ಣೀರಿನ ಶಾಪ ಯಾವತ್ತೂ ನಿಮ್ಮನ್ನ ಬಿಡೋದಿಲ್ಲ. ನೀವು ಇದರಿಂದ ಒಳ್ಳೆಯದೂ ಆಗಲ್ಲ. ಏನು ಮುಖ್ಯಮಂತ್ರಿಗಳಾಗಬೇಕು ಅಂತ ಹೊರಟಿದ್ದೀರಾ, ಇದು ನೀವು ಮಾಡ್ತಾ ಇರೋಕ್ಕಂಥ ಕೆಟ್ಟ ಕೆಲಸಗಳು, ಇದು ಕೆಟ್ಟ ಕೆಲಸನೇ. ರೈತರು ಹೆಂಗೋ ಜೀವನ ನಡೆಸ್ತಾ ಇದ್ದಾರೆ. ಮತ್ತು ಇಲ್ಲಿ ಸರ್ಜಾಪುರ ಹೋಬಳಿಲಿ ಏನು ಮುತ್ನಲ್ಲೂರು ಗ್ರಾಮ ಇದೆ, ಮುತ್ನಲ್ಲೂರು ಗ್ರಾಮದಲ್ಲೂ 2,600 ಎಕರೆ ಆ ಗ್ರಾಮಗಳ ಬಳಿ ಸರ್ಜಾಪುರ ಹೋಬಳಿ ಮತ್ತು ಆನೇಕಲ್ ತಾಲೂಕಲ್ಲಿ 2,600 ಎಕರೆ ಭೂಮಿನ ಅಕ್ವೈರ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ರೈತರು ಒಳ್ಳೆ ಹಸು ಸಾಕಾಣಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಹೂಗಳಿರ್ಬೋದು, ತರಕಾರಿ ಇರ್ಬೋದು, ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಸ್ವಾಮಿ. ಕಣ್ಬಿಟ್ಟು ನೋಡಿ, ಬಿಡದಿ ಬಳಿ ಇರ್ಬೋದು ಅಥವಾ ಇಲ್ಲಿ ಮುತ್ನಲ್ಲೂರು ಬಳಿ ಇರ್ಬೋದು, ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ರೈತರು. ಏನೋ ಬೆಂಗಳೂರಿಗೆ ಬರೋಕ್ಕಂಥ ಅನೇಕ ಹೂ ಇರ್ಬೋದು ಅಥವಾ ತರಕಾರಿ ಇರ್ಬೋದು, ಹಾಲಿರ್ಬೋದು, ಅಲ್ಲಿಂದ ಬಂದಿರೋಕ್ಕಂಥವೇ. ಏನು ರೈತರ ಭೂಮಿಗಳನ್ನ ಅಕ್ವೈರ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಬಂದಂಗೆ ಸರ್ಕಾರ ನಡೆಸ್ಬೋದು ಅಂತನಾ? ಇದನ್ನೆಲ್ಲ ರಾಜ್ಯದ ಯುವ ಜನತೆ ಮತ್ತು ರಾಜ್ಯದ ಜನತೆ ಇದ್ರ ಬಗ್ಗೆ ಯೋಚನೆ ಮಾಡಲೇಬೇಕು. ಎಲ್ಲನೂ ನೋಡಿ, ಪ್ರತಿಯೊಂದು ಇವ್ರು ಏನು ಮಾಡ್ತಾಯಿದ್ದಾರೆ ಎಲ್ಲ ನೋಡಿ. ನಿಮ್ಮ ಆಯ್ಕೆ ನಿಮ್ಮ ಕೈಯಲ್ಲೇ ಇದೆ, ನಿಮ್ಮ ಬೆರಳುಗಳಲ್ಲೇ ಇದೆ.
ರೈತರು ಹೋರಾಡಲೇಬೇಕು ಇದ್ರ ಬಗ್ಗೆ. ರೈತರಿರ್ಬೋದು, ರಾಜ್ಯದ ಯುವಜನತೆ ಇರ್ಬೋದು, ಜನರಿರ್ಬೋದು, ಹೋರಾಡಲೇಬೋದು. ಬುಡ ನಮಗೆ ಕಾಲು ಬಿಡದಿಲ್ಲೇ ಎಲ್ಲ ಬೆಂಗಳೂರು ತಾವು ಅವ್ರು ಅಕ್ವೈರ್ ಮಾಡ್ಕೊಂಡ್ರೆ ನಮಗೆ ಬಿಟ್ಟದ್ದು ಅಂತ ನೀವು ಉಡಾಫೆ ಮಾತುಗಳನ್ನ ಆಡಿದ್ರೆ ಮತ್ತೊಂದು ದಿನ ನಿಮ್ಮ ಮನೆ ಹತ್ರಕ್ಕೂ ಬರ್ತಾರೆ. ನಿಮ್ಮ ಮನೆ ಹತ್ರ ಬಂದು ನಿಮ್ಮ ಜಮೀನು ವಶಪಡಿಸ್ಕೊಳ್ತಾರೆ, ನಾವು ಕಾರ್ಖಾನೆ ಮಾಡಬೇಕು ಅಂತ. ನೀವು ಆಗಲೂ ಬಿಡಬೇಕಾಗ್ತೈತೆ. ಇವತ್ತು ನೀವು ಇಲ್ಲಿ ವಿರೋಧ ವ್ಯಕ್ತಪಡಿಸ್ತೇ ಹೋದರೆ ರಾಜ್ಯದ ಜನರು ನಿಮ್ಮ ಮನೆಗಳ ಹತ್ರನೂ ಬರ್ತಾರೆ, ನಿಮ್ಮ ಜಮೀನು ಕೂಡ ಕಿತ್ಕೊಳ್ತಾರೆ. ಇದಕ್ಕೆ ರಾಜ್ಯದ ಯುವಜನತೆ ಇರ್ಬೋದು, ಈ ರಿಯಲ್ ಎಸ್ಟೇಟ್ ದಂಧೆಕೋರನ್ನ ದೂರ ತಳ್ಳಿ ನಾವು ಸುಭದ್ರವಾಗಿ ನಾಡನ್ನು ಕಟ್ಟಬೇಕು. ಇದಕ್ಕೋಸ್ಕರ ನೀವು ಮಾಡಬೇಕಾಗಿದ್ದು ಏನೂ ಇಲ್ಲ, ನಿಮ್ಮ ಕೈಗಳಲ್ಲೇ ಇದೆ. ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಬರ್ತಕ್ಕಂಥ ಏನು ಚುನಾವಣೆಗಳಿವೆ ಅದರಲ್ಲಿ ರೈತ ಸಂಘ ಇರ್ಬೋದು ಅಥವಾ ಯಾವುದೇ ನಿಮ್ಮ ಸ್ಥಳೀಯ, ನಾನು ರೈತ ಸಂಘಕ್ಕೆ ಮತ ನೀಡಿ ಅಂತ ಹೇಳ್ತೀನಿ. ಯಾವುದೇ ಬೆಂಗಳೂರು ನಗರ ಇರ್ಬೋದು, ಏನೋ KRS ಪಕ್ಷ ಅಥವಾ ಉಪೇಂದ್ರರವರ ಪ್ರಜಾಕೀಯ ಇದೆ, ಬೆಂಗಳೂರಲ್ಲಿ GB ಎಲೆಕ್ಷನ್ ಇರ್ಬೋದು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ ಮಾಡಿದಾಗಲೂ ನೀವೇ ಸರಿಪಡಿಸ್ಕೋಬೇಕಾಗಿರೋದು. ಬೆಂಗಳೂರು ಜನ ಅಂತೂ ಓಡಾಡೋಕ್ಕೆ ಆಗಲ್ಲ ಬಿಡ್ರಿ. ಒಂದು ಕಡೆ ಟ್ರಾಫಿಕ್ಕು, ಒಂದು ಕಡೆ ಹಳ್ಳ ಕೊಳ್ಳಿ ರೋಡ್ಗಳು, ಏನು ಅವ್ರು ಬೆನ್ಗಳೇ ಹೊಂಟೋಗ್ಬಿಡ್ಬೇಕು, ಬೆನ್ಗಳೇ ಮುರಿದೋಗ್ಬಿಡ್ಬೇಕು. ಅಷ್ಟು ಕೆಟ್ಟ ಥರ ಇದೆ ಬೆಂಗಳೂರಲ್ಲಿ ರಸ್ತೆಗಳು. ಚರಂಡಿ ನೀರು ಹರ್ಕೊ ಹೋಗ್ತಾ ಇರುತ್ತೆ. ಇದಕ್ಕೆಲ್ಲ ಒಂದೇ ಪರಿಹಾರ, ನಿಮ್ಮ ಬೆರಳಲ್ಲೇ ಇದೆ, ನಿಮ್ಮ ಬೆರಳ ತುದಿಯಲ್ಲೇ ಇದೆ. ಒಂದು ಮತ ನೀಡಿ ದೇಶ ಬದಲಾಯಿಸೋಣ. ಯುವ ಜನರು ತುಂಬ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಮುಂದೊಂದು ದಿನ ನಿಮ್ಮ ಊರುಗಳಿಗೂ ಬರ್ತಾರೆ, ನಿಮ್ಮ ಗ್ರಾಮದಲ್ಲಿನ ಜಮೀನು ಕಿತ್ಕೊಳ್ತಾರೆ. ಇದಕ್ಕೆಲ್ಲ ಬಿಡಬಾರ್ದು. ಈ ಏನು ಉತ್ತರ ಭಾರತೀಯ ಪಕ್ಷಗಳು ಜನರನ್ನ ಗುಲಾಮರನ್ನಾಗಿಸ್ಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ, ಇವರು ಕಾಂಗ್ರೆಸ್ ಇರ್ಬೋದು, ಏನು BJP ಇರ್ಬೋದು, ಅವ್ರ ಜೊತೆ ಮೈತ್ರಿ ಸೇರ್ಕೊಂಡಿರೋರು, ಇವ್ರಿಗೆ ಯಾರಿಗೂ ನೀವು ಬೆಂಬಲ ನೀಡಬೇಡಿ. ಇಲ್ಲಿನ ಸ್ಥಳೀಯ ಪಕ್ಷಗಳಿಗೆ ಬೆಂಬಲ ನೀಡಿ, ರೈತ ಸಂಘಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೆಂಬಲ ನೀಡಿ ಅಂತ ಹೇಳ್ತೀನಿ. ಭಾರತ ಮಾತೆಗೆ ಜಯವಾಗಲಿ, ಕರ್ನಾಟಕ ಮಾತೆಗೆ ಜಯವಾಗಲಿ, ಸೈನಿಕರಿಗೆ ಜಯವಾಗಲಿ, ನನ್ನೆಲ್ಲ ರೈತರಿಗೆ ಜಯವಾಗಲಿ. ಪ್ರತಿಯೊಬ್ಬರು ಅನ್ನದ ಹಗಲನ್ನು ತಿನ್ನೋಕ್ಕೆ ಮುಂಚೆ ಯೋಚನೆ ಮಾಡಿ